ಬ್ರೇಕ್ನ ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ನಮ್ಮ ಕಾಲರ್ ರೆಡಿ ಇದ್ದಾರೆ. ಕಿರಣ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕಿರಣ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹಲೋ. 21 ಮಂತ್ ಹೇಳಿ. 12 1973. ಓಕೆ, ಗುರುಜಿ ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿ. ಹಾಂ, ನೋಡ್ರಿ ಇಲ್ಲಿ ತಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಪೂರ್ವ ಅನ್ನೋದು ಅತಿ ಒಳ್ಳೇದಿಕ್ರಿ. ದಕ್ಷಿಣ ಅಲ್ಲ, ಪೂರ್ವನು ಒಳ್ಳೇದು, ದಕ್ಷಿಣ ಒಳ್ಳೇದು, ಉತ್ತರನು ಒಳ್ಳೇದು. ಬಟ್ ಪೂರ್ವ ಇದೆ ಅಲ್ಲ, ನಿಮಗೆ ಹೈಯೆಸ್ಟ್ ರಿಸಲ್ಟ್ ಕೊಡುವಂಥದ್ದು ಬ್ರೇಕ್ ಥ್ರೂ ಅಂತಾರೆ ಅದಕ್ಕೆ. ನಿಮ್ಮ ಜೀವನದಲ್ಲಿ ಇದೊಂದು ಒಳ್ಳೆ ಅಂದ್ರೆ ನೆನಪಿಟ್ಕೊಂಡ್ಬಿಡ್ಬೇಕು. ಏನೇ ಒಂದು ಮನೆಯನ್ನು ಕಟ್ಸಿದಾಗ ಪೂರ್ವಕ್ಕೆ ಬಾಗ್ಲ ಇಟ್ಕೋಬೇಕು. ಆಮ್ಯಾಗ ಒಂದು ಕೆಲಸದಲ್ಲಿ ಏನೋ ಒಂದು ಮಾಡ್ಬೇಕಾದ್ರೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಮುಂದೆ ಮಲಿಕೊಳ್ಳುವಾಗೂ ಸಹಿತ ಪೂರ್ವಕ್ಕೆ ತಲೆಯಾಗಿರ್ಬೇಕು. ಆಮೇಲೆ ಒಂದು ಏನೇ ಒಂದು ಹೊಸ ಬಿಸ್ನೆಸ್ ಅನ್ನು ಇದು ಮಾಡ್ತಾ ಇದ್ರೆ ಸ್ವಂತ ಇರಲಿಲ್ಲ ಅಂದ್ರೂ ಬಾಡಿಗೆದಿದ್ರು ಸಹಿತ ಅದು ಪೂರ್ವದ ದಿಕ್ಕಿನ ಒಂದು ಬಾಗಿಲನ್ನು ನೀವು ಹಿಡ್ಕೊಂಡು ಉದ್ಯೋಗವನ್ನು ಶುರು ಮಾಡಿದರೆ ಅಲ್ಲಿ ಎರಡು ಮಾತಿಲ್ಲ, ನಿಮಗೆ ಬ್ರೇಕ್ ಥ್ರೂ ರಿಸಲ್ಟ್ ಕೊಡುವಂಥದ್ದು ಪೂರ್ವ. ಇನ್ನು ದಕ್ಷಿಣವಾಗಿ ನೋಡಿಬಿಟ್ರೆ ದಕ್ಷಿಣನೂ ಸಹಿತ ಒಳ್ಳೇದಿಕ್ರಿ. ಎಷ್ಟೋ ಜನ ದಕ್ಷಿಣಕ್ಕೆ ಹೋಗಬಾರ್ದು, ದಕ್ಷಿಣದ ಮನೆಯನ್ನು ತೆಗೆದುಕೊಳ್ಬಾರ್ದು ಅಂತ ಅನ್ನುವಂಥದ್ದು ಮಾತು ಬರುತ್ತೆ. ಆದರೆ ತಮ್ಮ ಕೇಸ್ನಲ್ಲಿ ದಕ್ಷಿಣನೂ ಸಹಿತ ಒಳ್ಳೆ ದಿಕ್ಕು. ಇವತ್ತು ಏನೋ ಸಸ್ತಾದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ದಕ್ಷಿಣ ಅನ್ನೋದು ಬಾಗಿಂದು ಯಾರು ತೊಗೊಳ್ಳಿಕ್ಕೆ ತಯಾರಾಗಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಹಿತ ಆ ದಕ್ಷಿಣ ಬಾಗಿಲಿದ್ದಂಥದ್ದನ್ನು ನೀವು ತೆಗೆದುಕೊಂಡ್ರು ಕಡಿಮೆ ವೆಚ್ಚದಲ್ಲಿ ಸಿಗ್ತಿದ್ರು ತೆಗೆದುಕೊಂಡ್ರು ಸಹಿತ ಅಲ್ಲಿಯೂ ಒಳ್ಳೆಯ ರಿಸಲ್ಟ್ ಇರುತ್ತೆ ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳ್ಬೋದು. ಓಕೆ, ಧನ್ಯವಾದ ಗುರುಜಿ. ಇನ್ನು ನಾವು ಕಾರ್ಖಾನೆಗಳ ಬಗ್ಗೆ ಮಾತಾಡೋದಾದರೆ, ಆ ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋರು ಇರ್ತಾರೆ. ಅಂದರೆ ಫೈನಾನ್ಷಿಯಲ್ ಹೆಡ್ ಇರಬಹುದು, ಬೇರೆ ಬೇರೆ ರೀತಿಯ ಹೆಡ್ಗಳಿರ್ತಾರೆ. ಸೊ ಇವರಿಗೆ ಜಾಸ್ತಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು? ನೋಡಿರಿ, ಸರಳ ವಾಸ್ತು ಅಂತಂದ್ರೆ ಒಂದು ಕಾರ್ಖಾನೆಗೆ ಮಾಡಿಬಿಟ್ರೆ ರಿಸಲ್ಟ್ ಬರುತ್ತದಲ್ಲ. ನಂದು ವಿಶೇಷತೆ ಅಂದರೆ ಇವತ್ತೊಂದು ಮನೆಗೆ ವಾಸ್ತು ಮಾಡಿಬಿಟ್ರೆ ರಿಸಲ್ಟ್ ಬರುತ್ತಂತಲ್ಲ. ಅಲ್ಲಿರುವಂಥ ತಂದೆ ತಾಯಿ ಮಕ್ಕಳ ಒಂದು ಎಲ್ಲ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅವರೆಲ್ಲ ಫಾಲೋ ಮಾಡಿದಾಗ ಅವ್ರ ರಿಸಲ್ಟ್ಸ್ ಬರುತ್ತೆ. ಒಂದು ಮಗು ಆ ದಿಕ್ಕಿಗೆ ಓದಿದಾಗ ಅವನಲ್ಲಿ ಒಂದು ಓದಬೇಕು ಅನ್ನೋಂಥ ಒಂದು ಹಂಬಲ ಹುಟ್ಟುತ್ತೆ. ಆ ಒಂದು ಮಾರ್ಕ್ಸನ್ನು ಹೆಚ್ಚಿಗೆ ತೊಗೊಳ್ಳಿಕ್ಕೆ ಕಾರಣವಾಗುತ್ತೆ. ಹಾಗೆ ಫ್ಯಾಕ್ಟ್ರಿಗೆ ಬಂದಾಗ ಆ ಒಂದು ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮೇಲೆ ಮೇನು ಇದು ಹೋಗುವಂಥದ್ದು ಫ್ಯಾಕ್ಟ್ರಿ. ಆಮೇಲೆ ಡೈರೆಕ್ಟರ್ಸದು ಅಷ್ಟೇ, ಕ್ಯಾಬಿನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತಾವು ಕೇಳಿದ್ರಿ, ಅಲ್ಲಿ ಒಂದು ಫೈನಾನ್ಸ್ ಹೆಡ್ ಇರ್ತಾರೆ, ಆಪರೇಷನಲ್ ಹೆಡ್ ಇರ್ತಾರೆ, ಒಂದು IT ಹೆಡ್ ಇರ್ತಾರೆ. ಈ ಒಂದು ಹೆಡ್ಸ್ ಏನಿರುತ್ತೆ ಟೋಟಲಿ ಅವ್ರ ಕಂಪ್ನಿನ ಅಂದರೆ ಫ್ಯಾಕ್ಟ್ರಿನ ನಡೆಸ್ತಾ ಇರ್ತಾರೆ. ಅವ್ರದ್ದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅವ್ರದ್ದು ಒಂದು ಕ್ಯಾಬಿನನ್ನು ಫಿಕ್ಸ್ ಮಾಡುವಂಥದ್ದು, ಅವ್ರ ದಿಕ್ಕನ್ನು ಫಿಕ್ಸ್ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಇಷ್ಟೇ ಅಲ್ಲ, ಇನ್ನು ಮತ್ತೆ ಅವರ ಕೆಳಗಡೆ ಸೆಕೆಂಡ್ ಲೆವೆಲ್ನಾಗಿದ್ದಂಥವ್ರನ್ನೂ ಸಹಿತ ನಾವು ಅವರನ್ನು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅದನ್ನು ಸೆಟ್ಟಿಂಗ್ ಮಾಡಿಕೊಡ್ತೀವಿ ನಾವು. ಎದಕ್ಕಂದರೆ ಫ್ಯಾಕ್ಟ್ರಿಯನ್ನು ಒಂದು ವಾಸ್ತುವನ್ನು ಮಾಡಿಸ್ಬಿಟ್ರೆ ರಿಸಲ್ಟ್ ಬರ್ತೈತೆ ಅನ್ನೋಕ್ಕಿಂತ ಇಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಮುಖವಾದ ಹುದ್ದೆಗಳಲ್ಲಿದ್ದಂಥವ್ರದ್ದು ಅಷ್ಟೇ ಮುಖ್ಯವಾಗಿದೆ. ಆವಾಗ ಆ ಪ್ರೊಡಕ್ಟಿವಿಟಿ ಅನ್ನೋದು ಕಂಪ್ನಿಗೆ ಬರುತ್ತೆ. ಇಲ್ಲ ಅಂದರೆ ಅವ್ರದ್ದೇ ಆದ ಒಂದು ರಾಂಗ್ ಡೈರೆಕ್ಷನ್ ಇತ್ತು, ಅವ್ರದ್ದೇ ಆದ ಒಂದು ಕ್ಯಾಬಿನ್ ಸರಿ ಇಲ್ಲ ಅಂತಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಮತ್ತು ಆ ಪ್ರೊಡಕ್ಟಿವಿಟಿ ಏನು ಸಿಗಬೇಕಾಗಿತ್ತು ಅದು ಸಿಗಲಿಕ್ಕೆ ಅಷ್ಟೊಂದು ಸರಳ ಇರೋದಿಲ್ಲ. ಅದಕ್ಕೆ ನಾವು ಮಾಡುವತ್ನ್ಯಾಗ ಇದಕ್ಕೆ ಭಾಳ ನಾವು ಲಕ್ಷ್ಯ ವಹಿಸ್ಬೇಕಾಗತ್ತೆ. ಆ ಒಂದು ಡೈರೆಕ್ಟರ್ಸು ಚೇರ್ಮನ್ ಹೆಂಗಿರುತ್ತೆ ಅದರಲ್ಲಿ ಪ್ರಮುಖವಾದ ಒಂದು ಹುದ್ದೆ ಏನಿರುತ್ತಲ್ಲ ಅವ್ರ ಬಗ್ಗೆ ನಾವು ಒಲ್ಲು ತೋರಿಸ್ಬೇಕಾಗತ್ತೆ. ಓಕೆ ಗುರುಜಿ, ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ಸೊ ನಮ್ಮ ಜನತೆಗೆ ಯಾವ ಒಂದು ಸಂದೇಶ ನೀಡ್ತೀರಾ? ನೋಡಿರಿ, ಇವತ್ತೊಂದು ಸ್ಪಷ್ಟವಾದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಸರಳ ವಾಸ್ತುವಿನಲ್ಲಿ ನಾನು ಇಳಿದು ಒಂದು 13 ವರ್ಷ ಆಯಿತು. ಇವತ್ತು ಸಾವಿರಾರು ಜನಗಳ ಒಂದು ಒಳ್ಳೆಯ ಒಂದು ಪ್ರಭಾವವನ್ನು ಈ ಒಂದು ಪರಿಹಾರವನ್ನು ತೆಗೆದುಕೊಂಡಿಂದ ಒಂದು ಒಳ್ಳೆಯ ಪರಿಹಾರವನ್ನು ತೆಗೆದುಕೊಂಡಿಂದ ಅವರು ಸಾಕಷ್ಟು ಅಭಿವೃದ್ಧಿ ಹೊಂದಿದವರಿದ್ದಾರೆ. ಇನ್ನೂ ಕೆಲವರಿಗೆ ನನಗೆ ಇನ್ನೊಂದು ಸ್ವಲ್ಪ ರಿಸಲ್ಟ್ ಬಂದಿಲ್ಲ ಅನ್ನುವಂಥ ಮಾತೂ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಇಲ್ಲಿ ಒಂದೇ ನಾನು ಏನಂತಂದರೆ ಅಂಥ ಜನತೆಗೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ವೈಯಕ್ತಿಕ ಅದೃಷ್ಟ, ಆಮೇಲೆ ಭೂಮಿ ಅದೃಷ್ಟ. ನಾವು ಮಾಡುವಂಥದ್ದು ಭೂಮಿ ಅದೃಷ್ಟ. ಭೂಮಿ ಅದೃಷ್ಟ ನಮ್ಮ ಕೈಯಲ್ಲಿದೆ. ವೈಯಕ್ತಿಕ ಅದೃಷ್ಟ ಅದು ದೇವರ ರಿಟರ್ನ್, ಅದು ದೇವರ ಕೈಯಲ್ಲಿ ಅಂದರೆ ದೇವರು ಬರೆದು ಕಳಿಸುವಂಥದ್ದು. ಇನ್ನು ನಮ್ಮ ಒಂದು ಹಿಂದಿನ ಜೀವನದಲ್ಲಿ ನಾವು ಒಂದು ಏನೋ ಒಂದು ಕೆಲಸವನ್ನು ಒಳ್ಳೇದು ಮಾಡಿರಲಾರ್ದಕ್ಕೆ ಅದು ಒಂದು ಅನುಭವಿಸುವಂಥ ಒಂದು ಏನು ಒಂದು ಪಿರಿಯಡ್ ಬರ್ದಿರ್ತೈತಿ ಅದನ್ನು ಅನುಭವಿಸ್ಬೇಕಾಗಿರ್ತೈತಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಪೇಷನ್ಸ್ ಆಗಿ ನಾವು ಉಳ್ಕೊಂಡಿವಿ ಅಂತಂದರೆ ಆ ಭೂಮಿಯ ಲಕ್ಕಿನಲ್ಲಿ ಸಾಕಷ್ಟು ಬದಲಾವಣೆ ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ವೈಯಕ್ತಿಕ ಅದೃಷ್ಟ ಏನಂತಂದ್ರೆ ಒಳ್ಳೆ ಟೈಮ್ ಭಾಳ ಕೆಟ್ಟ ಇದೆ ಅಂತಂದಾಗ ನಿಮಗೆ ರಿಸಲ್ಟ್ಸು ಸ್ವಲ್ಪ ಲೇಟಾಗಿ ಕಾಣ್ಬೋದು, ಆದರೆ ನೀವು ಡಿಸ್ಟರ್ಬ್ ಆಗೋದಿಲ್ಲ. ಈ ಮಾತನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಎದಕ್ಕಂದರೆ ವೈಜ್ಞಾನಿಕವಾಗಿ ನೀವು ಮನೆಯಲ್ಲಿ ಆ ರೀತಿ ಅಳವಡಿಸ್ಕೊಂಡಾಗ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಷಿಯಲ್ ಲೆವೆಲ್ಲು ಇರುತ್ತೆ. ಇನ್ನು ಭಾಳ ಅದು ವೈಯಕ್ತಿಕ ಒಂದು ಏನು ಅದೃಷ್ಟ ನೀವು ಪಡ್ಕೊಂಡದಂಥದ್ದು ಹಿಂದಿನ ಒಂದು ಜನ್ಮದಲ್ಲಿ ಒಳ್ಳೆಯದು ಮಾಡಲಾರ್ದಾಗ ಅದ್ರದ್ದೊಂದು ಇಂಪ್ಯಾಕ್ಟ್ ಇದ್ದಾಗ ಇದು ಸ್ವಲ್ಪ ಎದ್ದು ಕಾಣೋದು ಲೇಟ್ ಆಗುತ್ತೆ ಅಷ್ಟೇ. ಎದ್ದು ಕಾಣೋದು ಲೇಟ್ ಆಗುತ್ತೆ ಅಂದರೆ ಅದರದ್ದು ಒಂದು ಪ್ರಭಾವ ಜಾಸ್ತಿ ಇದ್ದಾಗ ಇದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಯಾವಾಗ ಅದು ಕಂಪ್ಲೀಟ್ ಆಯ್ತು, ನಿಮ್ಮದು ಆ ಟೈಮನ್ನು ಮುಗೀತು ಅಂದರೆ
ಅವತ್ತಿನ ನೆಕ್ಸ್ಟ್ ಡೇನ ನಿಮ್ಗೆ ಇಂಥ ಒಂದು ಬೂಸ್ಟ್ ಗೊತ್ತಾಗತ್ತಲ್ಲ, ನಾವು ಎಷ್ಟು ತ್ರಾಸ ಪಟ್ಟಿದ್ದೀವಪ್ಪ ಬಂತು ನಮಗೆ ಅಂತ ಅನ್ನುವಂಥದ್ದು. ಅದಕ್ಕೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಾನು ಕೊಡಿಸುವಂಥ ಒಂದು ಏನಿದೆ ಅಂದರೆ ದೇವರು ಕೊಟ್ಟ ದೇಣಿಗೆ ಇದೆ ನನಗೆ. ಈ ಒಂದು ಪರ್ಸನಲ್ ಲಕ್ಕು ಮತ್ತು ವೈಯಕ್ತಿಕ ಲಕ್ಕದ ಮೇಲೆ ಅವಲಂಬನೆ ಇರುತ್ತೆ. ಇವತ್ತು ಸಾವಿರಾರು ಮಂದಿಗಳು ಎಷ್ಟೇ ತೊಂದರೆಗಳಿಂದ ಹೊರಗೆ ಬಂದು ತಮ್ಮ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ತಮಗೂ ಸಹಿತ ರಿಸಲ್ಟ್ಸ್ ಬರೋದಿಲ್ಲ, ಫಲಿತಾಂಶ ಇಲ್ಲ ಅನ್ನುವಂಥ ಮಾತು ಬರಲ್ಲ. ಯಾಕಂದರೆ ಬರಲಿಲ್ಲ ಅಂದರೆ ನಾವು ಬಂದು ಕೂತ್ಕೋತೀವಿ ಅನ್ನೋಷ್ಟು ಒಂದು ಕಾನ್ಫಿಡೆಂಟ್ ನನ್ನಲ್ಲಿ ಇದೆ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ರೆ ಅದರಲ್ಲಿ 2 ಮಾತೆಲ್ಲ ಚೇಂಜಸನ್ನು ಕಾಣಲಿಕ್ಕೆ ಅಂತಿಕೊಂಡು ಹೇಳಿ ನಾನು ಇವತ್ತಿನ ಸಂದೇಶವನ್ನು ನಾನು ಮುಗಿಸ್ತೇನೆ. ಧನ್ಯವಾದ ಗುರುಜಿ. ವಾಸ್ತು ಅನ್ನುವಂಥದ್ದು ಕೇವಲ ಮನೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಕೈಗಾರಿಕಾ ಕ್ಷೇತ್ರಗಳಲ್ಲೂ ತುಂಬಾ ಅತಿ ಅವಶ್ಯಕ. ಅದನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಯಾವ ರೀತಿ ಯಶಸ್ಸನ್ನು ಕಾಣ್ಬೋದು ಅನ್ನೋದನ್ನು ನಮ್ಮ ಜನತೆಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇನ್ನು ಸರಳ ವಾಸ್ತುವಿನ ಸೇವೆ ನಿಮಗೂ ಕೂಡ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು 9448286755, ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಉಚಿತವಾದಂತಹ ಮಾಹಿತಿ ಬೇಕಾಗಿದ್ದಲ್ಲಿ ನೀವು www.saralavastu.comಗೆ ಲಾಗಿನ್ ಆಗಿ ನಿಮ್ಮ ಉತ್ತಮ ಹಾಗೂ ಕೆಟ್ಟ ದಿಕ್ಕುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಇದು ಇವತ್ತಿನ ಸರಳ ವಾಸ್ತು ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.